ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಂದು ಸಿಂಪಲಾಗಿರುವಂಥ ನೆಕ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ನಾನು ಲೈನಿಂಗು ತೊಗೊಂಡು ಲೈನಿಂಗಿಗೆ ಒಂದು ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಲೈನಿಂಗಲ್ಲಿ ಟರ್ನ್ ಮಾಡ್ತೀನಿ ಅದ್ರ ಬಗ್ಗೆ. ಮತ್ತು ಇಲ್ಲಿ ಆಪೋಸಿಟ್ ಸ್ಯಾರಿ ಕಲರ್ದು ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಯಾರೆಲ್ಲ ಫಸ್ಟಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವೀಡಿಯೋಸ್ಗಳು, ಸ್ಟಿಚಿಂಗ್ ವೀಡಿಯೋಸ್ನ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಡಿಸೈನ್ನ ಮಾಡ್ತಾಯಿದ್ದೀನಿ, ನೋಡಿ. ಓಕೆ, ಬನ್ನಿ ಇದನ್ನು ನೆಕ್ಕನ್ನ ಹೇಗೆ ಟರ್ನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ನೋಡಿ, ಇದು ಮೇಯ್ನ್ ಫ್ಯಾಬ್ರಿಕ್ಕು. ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಉಲ್ಟಾ ಸೀದಾ. ತುಂಬ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಆದರೆ ನಾನು ಇದನ್ನು ನೀವು ಫ್ಯೂಸಿಂಗ್ ಕೂಡ ಹಾಕೋಬೋದು. ಆದರೆ ಇದು ಫ್ಯೂಸಿಂಗ್ ಹಾಕ್ಕೊಂಡ್ರೆ ಸ್ವಲ್ಪ ಡಿಸೈನ್ಸ್ ಮಾಡುವಾಗ ಸ್ವಲ್ಪ ಅಷ್ಟೊಂದು ಕಂಫರ್ಟಬಲಾಗಿ ಬರೋಲ್ಲ. ಇನ್ನೊಂದು ಈ ಸೆಂಟ್ರಲ್ ಡಿಸೈನ್ ಮಾಡ್ತೀನಿ, ಅದಕ್ಕೆ ನಾನು ಫ್ಯೂಸಿಂಗ್ನ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಫಸ್ಟಿಗೆ ನಾನು ಒಂದು ಡಮ್ಮಿ ಸ್ಟಿಚ್ನ ಇಲ್ಲಿ ಕೆಳಗಡೆ ಹಾಕ್ಕೊಳ್ತೀನಿ. ಒಂದು ಏನಂತ ಮಾಡಿ ಅಂದರೆ, ಈ ಥರ ಟರ್ನ್ ಅಪ್ ಮಾಡುವಾಗ ಇಲ್ಲಿ ಲೈನಿಂಗ್ಗಿಂತ ಮೇನ್ ಫ್ಯಾಬ್ರಿಕ್ನ ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕು. ಇಲ್ಲಿ ನಾನೊಂದು ಸ್ಟಿಚಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಗುಂಪಿನ ಹಾಕ್ಕೋಬೋದು. ಇದನ್ನು ನಾನು ಆಮೇಲೆ ರಿಮೂವ್ ಮಾಡ್ಕೋಬೋದು. ಅಂದರೆ ಸ್ಟಿಚಿಂಗ್ನ ಓಪನ್ ಮಾಡ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಸ್ಟಿಚ್ನ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ನ ಸ್ವಲ್ಪ ಬಿಟ್ಕೊಂಡಿದ್ದೀನಿ. ಈಗ ನಾನು ಗುಂಪಿನಗಳನ್ನ ಹಾಕ್ಕೊಳ್ತೀನಿ. ಯಾಕಂದರೆ ಇಲ್ಲಿ ನಮಗೆ ಕರೆಕ್ಟಾಗಿ ಕುತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಗುಂಪಿನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ಮತ್ತು ಈ ಡಿಸೈನ್ ಆಗೋಲ್ಲವರೆಗೂ ತೋರಿಸ್ತೀನಲ್ಲ, ನೋಡಿ. ಈ ರೀತಿಯಾಗಿ ಗುಂಪಿನ ಹಾಕ್ಕೊಳ್ಳೋದ್ರಿಂದ ನಮಗೆ ಈ ಸೆಂಟ್ರ್ ಪಾಯಿಂಟ್ ಅನ್ನೋದು ಎಷ್ಟು ಬೇಕಾಗುತ್ತೆ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ನೀವು ಬೇಕಂದರೆ ಇಲ್ಲೇ ಹಾಕ್ಕೋಬೋದು, ನನಗೇನು ಬೇಕಾಗಿಲ್ಲ, ಯಾಕಂದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದನ್ನು ಈ ಕಡೆ ಲೆಫ್ಟ್ ಸೈಡಿಂದ ನಾನು ಒಂದು ಟೆನ್ಷನ್ ಗ್ಯಾಪ್, ಅಂದರೆ ನಾವು ಮಾರ್ಜಿನ್ ಹೆಂಗೆ ಹಿಡಿತೀವಿ ಅದೇ ರೀತಿಯಾಗಿ ಜಾಸ್ತಿ ಒಂದೊಂದ್ಸರಿ ಜಾಸ್ತಿ ಹಿಡಿಬಾರ್ದು. ಯಾಕಂದರೆ ನಾವು ಫ್ರಂಟು ಬ್ಯಾಕು ಕಟ್ ಮಾಡ್ಕೊಂಡಿರ್ತೀವಲ್ಲ, ಫ್ರಂಟ್ಲಿ ಇಲ್ಲೇನಾದರೂ ಬ್ಯಾಕ್ನ ನಾವು ಜಾಸ್ತಿ ತೊಗೊಂಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಒಂದೇ ಮಾರ್ಜಿನ್ನ, ಇಲ್ಲಿ ಟೆನ್ಷನ್ದು ಗ್ಯಾಪ್ ಇದೆಯಲ್ಲ, ಆ ಟೆನ್ಷನ್ ಮಾರ್ಜಿನಲ್ಲಿ ನಾನು ಇದನ್ನು ಸ್ಟಿಚಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಟಿಚ್ನ ಹಾಕೋಬೇಕು. ನೀವು ಗುಂಪಿನ ಈ ಥರ ಸ್ಟಿಚ್ ಹಾಕಬೇಕಾದ್ರೆ ತೆಗ್ದಿಡಿ. ನೋಡಿ, ಈ ರೀತಿ ಆದಮೇಲೆ ಇಲ್ಲಿ ನಾನು ಗುಂಪಿನ ತೆಗಿತಾ ಇದ್ದೀನಿ. ಬೇಕಂದರೆ ನಾವು 2 ಸ್ಟಿಚ್ ಹಾಕೋಬೋದು, ಇಲ್ಲಾಂದರೆ 1 ಸ್ಟಿಚ್ ಹಾಕೋಬೋದು. ಇದಾದಮೇಲೆ ನಾವು ಇದು ಸ್ಟಿಚಸ್ ಇರುತ್ತಲ್ಲ, ಈ ಸ್ಟಿಚಸ್ನ ಹೀಗೆ ತೆಗೆದ್ಬಿಡಬೇಕು. ಈಗ ಯಾಕಂದರೆ ನಾನು ಇದನ್ನು ಟರ್ನ್ ಮಾಡ್ತೀನಿ, ಸಿಂಪಲಾಗಿ ಟರ್ನ್ ಮಾಡೋದ್ರಿಂದ. ಇದರಲ್ಲಿ ಪೂರ್ತಿ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಆವಾಗವಾಗ ಶಾರ್ಟಲ್ಲಿ ನಾನು ಎಡಿಟ್ನ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಮಗೆ ಸ್ಟಿಚಿಂಗು ಪ್ರೊಸೆಸ್ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ಮಾಡ್ತಾ ನಾವು ನಿಧಾನಕ್ಕೆ ಡಿಸೈನ್ಸ್ ಮಾಡೋದ್ರಿಂದ ಲೆಂತ್ ಆಗಿಬಿಡುತ್ತೆ. ಅದಕ್ಕೆ ನಾನು ಇದನ್ನು ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಈ ವೀಕಲ್ಲಿ ತುಂಬ ಡಿಸೈನ್ಸ್ ಬ್ಲೌಸ್ ಇರೋದ್ರಿಂದ ಸ್ವಲ್ಪ ಡಿಸೈನ್ಸ್ ಬ್ಲೌಸ್ಗಳನ್ನ ತೋರಿಸ್ತೀನಿ. ಈ ರೀತಿಯಾಗಿ ನ್ಯಾಚ್ ಹಾಕೋಬೇಕು. ನೀವು ಎಷ್ಟಾದರೂ ಹಾಕ್ಕೋಬೋದು. ಇಲ್ಲಿ ಸ್ಟಿಚಿಂಗ್ ಕಟ್ಟಾಗೋ ಥರ ನೋಡಿ, ಈ ಸ್ಟಿಚಿಂಗ್ ಹಾಕಿರ್ತೀವಲ್ಲ ಅದು ಕಟ್ಟಾಗೋ ಥರ ನೋಡ್ಕೋಬೇಕು. ಅದ್ರ ಪಕ್ಕದಲ್ಲೇ ನಾವು ಈ ಥರ ನ್ಯಾಚ್ಗಳನ್ನ ಫುಲ್ ರೌಂಡ್ ಹಾಕ್ಕೋಬೇಕು. ನೆಕ್ಸ್ಟ್ ನೋಡಿ, ಇದಾದಮೇಲೆ ನಾನು ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಇದಿರುತ್ತಲ್ಲ, ಇದನ್ನು ಸ್ವಲ್ಪ ಐರನ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಕೈಯಿಂದನಾದ್ರೂ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೋಬೇಕು. ಪೂರ್ತಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕ್ಕೋಬೇಕು. ಇವಾಗ ಬನ್ನಿ, ನಾನು ಇದನ್ನು ಈ ರೀತಿಯಾಗಿ ಫ್ಲಾಟ್ನ ಮಾಡಿಕೊಂಡು ಈಗ ಇಲ್ಲಿ ಒಂದು ಸ್ಟಿಚ್ನ ಹಾಕ್ತೀನಿ. ಇದು ಬೇಕಾಗಿರಲ್ಲ, ಆದರೆ ಹೊಸ್ದಾಗಿ ಯಾರಾದರೂ ಕಲಿಯೋರು ಈ ಥರ ಹಾಕ್ಕೊಂಡಾಗ ನಿಮಗೆ ಒಂದು ಈಸಿಯಾಗಿ ಸ್ಟಿಚಿಂಗ್ನ ಔಟ್ಸೈಡ್ ಹಾಕೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಮತ್ತು ತುಂಬ ಈಸಿ ಟೆಕ್ನಿಕ್ ಅಂತ ಹೇಳ್ಬೋದು. ಅದನ್ನು ಬ್ಯಾಕ್ ನೆಕ್ನ ರೆಡಿ ಮಾಡೋಂಥ ಈ ಟೆಕ್ನಿಕ್ ಅಂತ ಹೇಳ್ಬೋದು. ಇದು ನಾರ್ಮಲ್ ಬ್ಲೌಸ್ಗೂ ನಾವು ಈ ರೀತಿ ಇದನ್ನು ಟರ್ನ್ ಮಾಡಿ ಈ ಥರ ಮಾಡಿದರೆ ನಮಗೆ ಎಮ್ಮಿಂಗ್ ಏನಾದರೂ ಬೇಡ ಅಂದವ್ರಿಗೆ ಈ ಥರ ಕೂಡ ಮಾಡ್ಕೊಳ್ಬೋದು. ಇದರಲ್ಲಿ ತುಂಬ ವೆರೈಟಿಯಾಗಿ ನೆಕ್ಗಳನ್ನ ಶೇಪ್ನ ತೆಗಿಬೋದು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ನೋಡಿ, ಈ ರೀತಿ ಒಂದು ಸ್ಟಿಚ್ ಹಾಕಿದಾಗ ನಮಗೆ ಇಲ್ಲಿ ಈ ಥರ ಟರ್ನ್ ಮಾಡುವಾಗ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಇಟ್ಕೊಳ್ಳಿ. ಈಗ ಮೇಯ್ನ್ ನಮಗೆ ಇಲ್ಲಿ ಒಂದು ಎಡ್ಜಲ್ಲಿ ಒಂದು ಸ್ಟಿಚಿಂಗ್ ಬೇಕಾಗಿದೆ. ಆ ಎಡ್ಜ್ ಸ್ಟಿಚಿಂಗು ಇನ್ಸೈಡು ಲೈನಿಂಗ್ ಕಾಣಬಾರ್ದು.
ಈಗ ನಾನು ಇಲ್ಲಿ ಸ್ಟಿಚಿಂಗ್ ಇನ್ಸೈಡ್ ಲೈನಿಂಗ್ ಹಾಕ್ಕೊಂಡಿರೋದ್ರಿಂದ ಈ ರೀತಿಯಾಗಿ ಬ್ಯಾಕ್ ಸೈಡು ಸ್ಟಿಚಿಂಗ್ ಹಾಕೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಮತ್ತು ಎಲ್ಲೂ ರಿಂಕಲ್ಸ್ ಬರಲ್ಲ ನೋಡಿ. ಈ ರೀತಿಯಾಗಿ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಕುತ್ಕೊಳ್ಳುತ್ತೆ. ಈ ಫ್ಯಾಬ್ರಿಕ್ ಅಂದರೆ ಇದು ಸ್ವಲ್ಪ ಅಷ್ಟೊಂದು ಈ ಕಡೆ ಹೋದರೆ ಈ ಕಡೆ, ಈ ಕಡೆ ಹೋದರೆ ಈ ಕಡೆ, ಆ ಥರ ಫ್ಯಾಬ್ರಿಕ್ ಆಗಿದೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಸ್ಟಿಚಿಂಗ್ ಆಗೋಣ. ಇದು ಪೂರ್ತಿ ಸ್ಟಿಚ್ ಹಾಕೊಂಡ್ಮೇಲೆ ನಾನು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ನಾನು ಫುಲ್ಲು ಒಂದು ಸ್ಟಿಚ್ಚನ್ನ ಹಾಕ್ಕೊಂಡಿದ್ದೀನಿ. ಇದು ಡಿಸೈನ್ ಮಾಡುವಾಗ ನಾವು ಮ್ಯೂಸಿಕ್ ಹಾಕ್ಬೋದು, ಬಟ್ ಅದಕ್ಕೆ ಕಾಪಿ ರೈಟ್ಸ್ ಬರುತ್ತೆ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ. ಇದಾದಮೇಲೆ ನಾನು ಈ ಬ್ಯಾಕದೆಲ್ಲ ಇದೆಯಲ್ಲ, ಇದೆಲ್ಲ ಸ್ಟಿಚ್ ಹಾಕ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ನೆಕ್ಸ್ಟು ಸ್ಟೆಪ್ ತೋರಿಸ್ತೀನಿ ನೋಡಿ. ಇದು ಪೂರ್ತಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಮತ್ತು ಎಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಡಿಸೈನ್ ಮಾಡುವಾಗ ಈ ಮೇಯ್ನ್ ಫ್ಯಾಬ್ರಿಕಲ್ಲಿ ನಾನು ಕಲರ್ ಕಾಂಬಿನೇಷನ್ ಕೊಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ. ಇದು ಕ್ರಾಸ್ ಕಟ್ಟಿಂಗಲ್ಲಿ ಮಾಡ್ಕೊಂಡಿದ್ದೀನಿ. ಈ ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿಂದ ನನಗೆ ಒಂದು ಅರ್ಧ ಇಂಚು ಮಾರ್ಜಿನ್ ಬೇಕು ನನಗೆ. ಇಲ್ಲಿ ಇದು ಸ್ಟಿಚ್ ನನಗೆ ಕಾಣಿಸ್ತಾ ಇರಬೇಕು ಈ ಥರ ಡಿಸೈನ್ಗೆ. ಈ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಇದು ಆವಾಗಿಂದನೂ ಇದು ಟ್ರೆಂಡಿಂಗಲ್ಲಿದೆ. ಆವಾಗ ತುಂಬ ಈ ಥರ ಡಿಸೈನ್ಸ್ನ ನಾನು ತುಂಬ ಮಾಡ್ತಾಯಿದ್ದೆ. ಇತ್ತೀಚೆಗೆ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಸ್ಯಾರಿಯಲ್ಲಿ ಈ ರೀತಿಯಾಗಿ ಕೆಲವು ಕಸ್ಟಮರ್ಗೆ ಸ್ವಲ್ಪ ಔಟ್ಲುಕ್ ಕೊಡಿ ಅಂತ ಕೇಳಿದಾಗ ನಾವು ಈ ಥರ ಮಾಡ್ತಾಯಿದ್ವಿ ನೋಡಿ. ಇದನ್ನು ನಿಧಾನವಾಗಿ ಕ್ರಾಸ್ ಕಟ್ಟಿಂಗಲ್ಲಿ ಪೀಸ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ, ಎಕ್ಸ್ಪೆಂಡ್ ಆಗುತ್ತೆ. ಹಾಗಾಗಿ ನಾವು ನಿಧಾನವಾಗಿ ಮಾಡ್ಕೋಬೇಕು. ಸ್ವಲ್ಪ ನಿಧಾನ ಆಗೋದ್ರಿಂದ ಇದು ಶೇಪೆಲ್ಲ ಟರ್ನ್ ಆಗಬೇಕು ನೋಡಿ. ಈ ರೀತಿಯಾಗಿ ಒಂದೇ ಮಾರ್ಜಿನ್ನ ಫಾಲೋ ಮಾಡಬೇಕು. ಡಿಸೈನ್ ಚೆನ್ನಾಗಿ ಬರಬೇಕು ಅಂದರೆ ನಾವು ಮಾರ್ಜಿನ್ ಫಾಲೋ ಮಾಡೋದನ್ನು ಕಲ್ತ್ಕೊಂಡಿರಬೇಕು. ಆಮೇಲೆ ಇಲ್ಲಿ ಟರ್ನ್ ಆಗ್ತಾ ಇರುತ್ತಲ್ಲ, ಆವಾಗಲೂ ಕೂಡ ನಾವು ಕೈ ಬ್ಯಾಲೆನ್ಸಿಂಗ್ ಅನ್ನೋದನ್ನ ನೀಟಾಗಿ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಇವಾಗ ಸ್ಟಿಚಿಂಗು ಸ್ವಲ್ಪ ಶೇಪ್ನ ತಿರುಗ್ಸಕ್ಕೆ ಹೋದಾಗ ಕೆಳಗಡೆ ಬಂತು, ಹಾಗಾಗಿ ಸ್ಟಿಚಿಂಗ್ ಮೇಲೇ ಬರ್ತಾಯಿದ್ದೀನಿ. ಇಲ್ಲಿ ಈ ಶೇಪ್ ಅನ್ನೋದು ಟರ್ನ್ ಮಾಡೋದಿರುತ್ತಲ್ಲ, ಅಲ್ಲಿ ಸ್ವಲ್ಪ ನಾವು ಕೈನ ನಿಧಾನ ಮಾಡ್ಕೋಬೇಕು. ಈ ಥರ ನೀಡ್ಲನ್ನ ಹಿಡಿಸ್ಕೊಂಡು ಶೇಪ್ನ ತಿರುಗಿಸ್ಕೊಳ್ಳಿ, ಆವಾಗ ಅದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಆ ಥರ ಏನಾದರೂ ಸಪ್ರೇಟ್ ಆದಾಗ ನೀವು ಟೆನ್ಷನ್ನಿಂದ ತೆಗೆದು ನಿಧಾನವಾಗಿ ಎಲ್ಲಿ ಸ್ಟಿಚಿಂಗ್ ಇರುತ್ತೆ ಆ ಸ್ಟಿಚಿಂಗ್ ಮೇಲೇ ಮತ್ತೆ ಸ್ಟಿಚಿಂಗನ್ನ ಸ್ಟಾರ್ಟ್ ಮಾಡಿ. ಅವಾಗೇನು ಪ್ರಾಬ್ಲಮ್ ಬರೋಲ್ಲ ನೋಡಿ. ಈ ರೀತಿಯಾಗಿ ಬರುತ್ತೆ. ಫಿನಿಶಿಂಗ್ನ ಫಾಲೋ ಮಾಡ್ಕೋಬೇಕಷ್ಟೆ. ಅದಾದಮೇಲೆ ಇಲ್ಲಿ ಈ ಪಾಯಿಂಟಲ್ಲಿ ನೋಡ್ಕೊಳ್ಳಿ. ನಿಮಗೆ ಏನಾದರೂ ರಿಂಕಲ್ ಬರ್ತಾ ಇದೆ ಅಂತ ಗೊತ್ತಾದರೆ ಈ ರೀತಿಯಾಗಿ ಇಲ್ಲಿ ಒಂದು ಫಿಲ್ಟ್ ಕೊಡಿ. ಇಲ್ಲ ಪರವಾಗಿಲ್ಲ, ಕ್ರಾಸ್ ಕಟ್ಟಿಂಗ್ ನೀಟಾಗಿ ಬರ್ತಾ ಇದೆ ಅಂತ ಹೇಳಿದರೆ ನೀವು ಹಾಗೆ ಟರ್ನ್ ಮಾಡ್ಕೊಳ್ಳಿ. ಶೇಪ್ ಏನಾದರೂ ಇದ್ದರೆ, ನಾವು ತುಂಬ ಶೇಪ್ ಕೊಟ್ಟಿದ್ದರೆ ಆ ರೀತಿಯಾದಂಥ ಫಿಲ್ಟ್ನ ಕೊಡ್ಬೋದು. ಇಲ್ಲ ಅಂದರೆ ನೀವು ಈ ರೀತಿಯಾಗಿಯೇ ಅಟ್ಯಾಚ್ ಮಾಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿರುತ್ತೆ ಡಿಸೈನ್. ಇದು ಓಲ್ಡ್ ಡಿಸೈನ್ ಆದ್ರೂ ಕೆಲವೊಂದು ಸತಿ ಕಸ್ಟಮರ್ಗೆ ಬೇಕಾಗಿರೋ ಡಿಸೈನ್ ಆಗಿರುತ್ತೆ. ಇದ್ರ ಡಿಸೈನ್ನ ನಾನು ಇವಾಗ ತೋರಿಸ್ತೀನಿ, ಬೇರೆ ಬ್ಲೌಸಿಗೆ ಮಾಡಿರೋದನ್ನು. ಆದರೆ ಒಂದೇ ಕಾಂಬಿನೇಷನಲ್ಲಿ 2 ಬ್ಲೌಸ್ಗೆ ಬೇಕಂತ ಕೇಳಿದ್ದಾರೆ ಡಿಸೈನು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಸ್ಟಿಚ್ ಆದಮೇಲೆ ಇನ್ನು ನೆಕ್ಸ್ಟ್ ಪ್ರೊಸೆಸಿಂಗು ಎಲ್ಲ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡೋಣ. ಅದನ್ನು ಯಾವ ರೀತಿ ಮಾಡೋಣ ಅಂತ ತೋರಿಸೋಣ. ಇವಾಗ ನೋಡಿ, ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದು ಒಂದು ತೋರಿಸಿದ್ದೀನಿ. ಇದಾದಮೇಲೆ ಇದನ್ನು ಈ ಲೆವೆಲಲ್ಲಿ ಸ್ಟಿಚ್ ಹಾಕೋದನ್ನು ಪೂರ್ತಿ ಫಿನಿಶ್ ಆದಮೇಲೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇವಾಗ ಫಸ್ಟ್ ಸ್ಟೆಪ್ಪು ನಾನು ಇದು ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಡಿಸೈನ್ನ ನಾನು ಇನ್ನೊಂದು ಬ್ಲೌಸ್ಗೆ ಮಾಡಿದ್ದೀನಿ. ಅದನ್ನು ನಾನು ನಿಮಗೆ ಫಸ್ಟ್ ತೋರಿಸ್ಬಿಟ್ಟು ಇದು ಶಾರ್ಟ್ಸಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೇಮ್ ಕಲರ್, ಆದರೆ ಸ್ಯಾರಿ ಕಲರ್ ಚೇಂಜು. ಈ ರೀತಿಯಾಗಿರುತ್ತೆ ಡಿಸೈನು. ನೋಡಿದ್ರಲ್ಲ,
ತುಂಬ ಯುನೀಕ್ ಆಗಿರೋ ಡಿಸೈನು. ಇದ್ರದ್ದು ಸ್ಟೆಪ್ ಬೈ ಸ್ಟೆಪ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಇವಾಗ ಈ ಬ್ಲೌಸಲ್ಲೂ ಕೂಡ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೇಮ್ ಟು ಸೇಮ್ ಬರುತ್ತೆ. ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋ ರೀತಿನ ನಾನು ತೋರಿಸ್ತೀನಿ. ಈಗ ನಾನು ಫ್ಯೂಸಿಂಗಲ್ಲಿ ಶೇಪ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರಬೇಕು ಇದು ಶೇಪು, 2 ಶೇಪು. ಇದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಕರೆಕ್ಟಾಗಿ ನೀಟಾಗಿ ನೋಡಿಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕಾಗುತ್ತೋ ಆ ಶೇಪಲ್ಲಿ ನೋಡಿ, ಇದು ಆಪೋಸಿಟ್ ಬರಬೇಕು. ಸ್ವಲ್ಪ ನೋಡ್ಕೊಳ್ಳಿ. ಈ ಫ್ಯಾಬ್ರಿಕ್ನ ಈ ಕಡೆ ಲಾಸ್ಟ್ ಮಾಡಿ, ಯಾಕಂದರೆ ಫ್ಯೂಸಿಂಗ್ ಐರನ್ ಬೇಕಾದ್ರೂ ಮಾಡ್ಕೋಬೋದು. ನಾನಿದು ಸ್ಟಿಚಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಇದಾದಮೇಲೆ ನಾನು ಹಾಗೆ ಸ್ವಲ್ಪ ಐರನ್ ಮಾಡ್ಕೊಳ್ತೀನಿ. ಆವಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ಇದನ್ನು ನೀಟಾಗಿ ಐರನ್ ಮಾಡಿಕೊಂಡು ಬರೋಣ. ಅವಾಗಿನ್ನ ನೀಟಾಗಿ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ಇದನ್ನು ನಾನು ಇವಾಗ ಫ್ಯೂಸಿಂಗ್ ಮಾಡ್ಕೊಂಡಿದ್ದೀನಿ. ಸ್ಟಿಪ್ಪಾಗಿ ಕುತ್ಕೊಂಡಿದೆ. ಇವಾಗ ಇನ್ಸೈಡು ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡು ಪೈಪಿಂಗ್ ಕೊಡೋಣ. ನೋಡಿ, ಇದು ಇವಾಗ ಈ ರೀತಿಯಾಗಿ ರೆಡಿಯಾಗಿದೆ. ಇದಕ್ಕೆ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಪಿಂಕ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಒಂದು ಸೈಡು ಅಟ್ಯಾಚ್ ಮಾಡ್ಕೋಬೇಕು, ಒಂದು ಸೈಡು ಓವರ್ಲಾಕ್ ಮಾಡ್ಕೊಳ್ತೀನಿ ನಾನು. ನೋಡಿ, ಈ ರೀತಿಯಾಗಿ ಬರುತ್ತೆ. ನೋಡಿ, ಈ ರೀತಿ ನಾನು ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಶಾರ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ಟೆಪ್ಪನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ನಿಮಗೆ ತೋರಿಸಿದ್ನಲ್ಲ ಆ ಡಿಸೈನ್ನ. ಇಲ್ಲಿ ಮೇನ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಇದು ಕಲರ್ ಚೇಂಜ್ನ ಮಾಡ್ಕೋಬೇಕಾಗುತ್ತೆ. ಥ್ರೆಡ್ನ ಇವಾಗ ಥ್ರೆಡ್ ಪೈಪಿಂಗ್ನ ಮಾಡ್ಕೋತಾ ಇದ್ದೀನಿ. ಚಿಕ್ಕದಾಗಿ ಇದೆ, ಆದರೆ ನಾರ್ಮಲ್ ಪೈಪಿಂಗು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಥ್ರೆಡ್ ಪೈಪಿಂಗ್ ಇವಾಗ ರನ್ನಿಂಗಲ್ಲಿ ಇರೋದ್ರಿಂದ ಫಸ್ಟೆಲ್ಲ ಮಾಡಬೇಕಾದ್ರೆ ನಾವು ಹಾಗೆ ರೀತಿ ಇರ್ತಿತ್ತಲ್ಲ, ಇದನ್ನೇ ಈ ರೀತಿ ಟರ್ನ್ ಮಾಡಿ ಒಂದು ಸ್ವಲ್ಪ ಸಣ್ಣದಾಗಿ ಈ ಥರ ಪೈಪಿಂಗ್ ಕೊಡ್ತಾಯಿದ್ವಿ. ಇದು ಕೂಡ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇವಾಗ ಥ್ರೆಡ್ ಪೈಪಿಂಗು ಟ್ರೆಂಡಿಂಗಲ್ಲಿ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಥ್ರೆಡ್ ಪೈಪಿಂಗ್ನ ಕೊಡ್ತಾಯಿದ್ದೀನಿ. ಇದನ್ನೇ ಡಿಸೈನ್ನೇ ನಾವು 2-3 ರೀತಿಯಲ್ಲಿ ಮಾಡ್ಕೋಬೋದು. ಬರೋ ವಿಡಿಯೋಗಳಲ್ಲಿ ತುಂಬ ವಿಡಿಯೋಗಳನ್ನ ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದೇ ಡಿಸೈನ 10 ರೀತಿಯಲ್ಲಿ ಮಾಡ್ಬೋದು. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಅರ್ಜೆಂಟಲ್ಲಿ ಸ್ಟಿಚ್ ಮಾಡೋದ್ರಿಂದ ಡಿಸೈನ್ಗಳನ್ನ ತೋರ್ಸೋಕ್ಕಾಗಲ್ಲ. ಹಂಗಾಗಿ ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಈ ಲೀಫ್ಗಳು ಈಗ ರೆಡಿಯಾಗಿದೆ. ಇದಕ್ಕೆ ಇನ್ನೊಂದು ಟಚಿಂಗ್ ಕೊಡಬೇಕು, ಅದನ್ನು ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಈ ಥರ ಡಿಸೈನ್ನ ಇಲ್ಲಿ ಮಾಡ್ಕೋಬೇಕು. ನಾನು ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ತೋರಿಸ್ತಾ ಇದ್ದೀನಿ, ಯಾಕಂದರೆ ಲೆಂತ್ ಆಗುತ್ತೆ ಅಂತ. ಈ ಮಾರ್ಜಿನ್ ಇಟ್ಕೊಂಡು ಕ್ರಾಸ್ ಕಟ್ಟಿಂಗಲ್ಲೇ ಮಾಡ್ಕೊಂಡಿರಬೇಕು ಯಾವಾಗಲೂ. ನೋಡಿ, ಇದು ಕ್ರಾಸ್ ಕಟ್ಟಿಂಗಲ್ಲಿ ಇರಬೇಕು, ಇಲ್ಲಾಂದರೆ ಶೇಪ್ ಅನ್ನೋದು ಟರ್ನ್ ಆಗಲ್ಲ. ನೀಟಾಗಿ ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಇದಕ್ಕೂ ಆಪೋಸಿಟ್ ಕಲರಲ್ಲಿ ಕೊಡ್ತಾ ಇದ್ದೀನಿ ನಾನಿದು. ಈಗ ಆಲ್ರೆಡಿ ನಿಮಗೆ ಇದನ್ನು ತೋರಿಸಿದ್ದೀನಲ್ಲ, ಒಂದು ಡಿಸೈನ್ ಮಾಡಿದ್ದೀನಿ, ಒಂದು ಬ್ಲೌಸು ಸೇಮು 2 ಒಟ್ಟಿಗೆ ಡಿಸೈನ್ ಬಂದಿದೆ. ನೋಡಿ, ಈ ರೀತಿಯಾಗಿ ಈ ಮಾರ್ಜಿನ್ ಕರೆಕ್ಟಾಗಿರಬೇಕು. ಫ್ಯಾಬ್ರಿಕ್ನ ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಮಾರ್ಜಿನ್ ಅನ್ನೋದು ಪಕ್ಕ ಬರುತ್ತೆ. ಅದನ್ನು ಇಟ್ಕೊಂಡು ತುಂಬ ಚೆನ್ನಾಗಿದೆ ಇದು. ಫಸ್ಟ್ ಎಲ್ಲ ತುಂಬ ಎಲ್ಲರ ಹತ್ರನೂ ಇದ್ದಂಥ ಡಿಸೈನ್. ಇದು ಟ್ರೆಂಡಿಂಗ್ ಡಿಸೈನ್ ಆಗಿತ್ತು, ಪ್ಯಾಚ್ ವರ್ಕ್ ಡಿಸೈನ್ ಅಂತ ಹೇಳ್ಬೋದು. ನೋಡಿರಲ್ಲ, ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಒಂದೊಂದನ್ನೇ ತೋರಿಸ್ತಾ ಇದ್ದೀನಿ. ಇವಾಗ ವಿಡಿಯೋದಲ್ಲಿ ಇದು ಹೇಗೆ ಬಂದಿದೆ ಅಂತ ಪಿಕ್ಚರ್ಸ್ನ ನಾನೀಗ ಆಲ್ರೆಡಿ ತೋರಿಸಿದ್ದೀನಲ್ಲ, ಇದೇ ಪಿಕ್ಚರ್ಸ್ನ ಪೂರ್ತಿ ರೆಡಿ ಮಾಡೋಣ. ಇದನ್ನು ಒಂದು ಬಾಕ್ಸ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈ ಬಾಕ್ಸ್ ಥರ ರೆಡಿ ಮಾಡ್ಕೊಂಡು ಕ್ರಾಸ್ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ಇದರಲ್ಲೂ ಕೂಡ ಪ್ಯಾಚ್ ವರ್ಕೆ ಮಾಡೋದ್ರಿಂದ ಒಂದು ಮಾರ್ಜಿನ್
ಅಂದರೆ ಇಲ್ಲಿ ಏನು ಮಾರ್ಜಿನ್ ಬಂದಿರುತ್ತಲ್ಲ ಅದೇ ಮಾರ್ಜಿನ್ನ ಇಲ್ಲೂ ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿರುತ್ತೆ ಡಿಸೈನ್ಸು, ಯಾವುದೇ ಬೀಡ್ಸ್ ಅಥವಾ ಯಾವುದೇ ಇಲ್ದಿರ ಸ್ಯಾರಿಗೆ ಅಪೋಸಿಟ್ ಪ್ಯಾಚ್ ವರ್ಕ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಡಿಸೈನು. ತುಂಬ ಪ್ಯಾಚ್ ವರ್ಕ್ ಡಿಸೈನ್ಗಳನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ, ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಗೊತ್ತು ಇದು ಈಸಿ ಮೆಥಡಲ್ಲಿ ಮಾಡುವಂಥದ್ದು, ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂತ ಹೇಳಿದ್ರೆ ಇದೆಲ್ಲ ಫ್ಯೂಸಿಂಗಲ್ಲಿ ನಾನು ಎಲ್ಲ ಫ್ಯೂಸಿಂಗ್ ತೊಗೊಂಡಿದ್ದೀನಿ. ಇದು ಈ ಕಡೆ ಓವರ್ಲಾಕ್ ಮಾಡಿಲ್ಲ. ನೆಕ್ಸ್ಟು ಇದನ್ನು ಅಟ್ಯಾಚ್ ಮಾಡಿದ್ಮೇಲೆ ಓವರ್ಲಾಕ್ನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇದು ಫಿನಿಶ್ ಆದಮೇಲೆ ನಾನು ನಿಮಗೆ ಹೇಗೆ ಬಂತು ಅಂತ ತೋರಿಸ್ತೀನಿ. ಡಿಸೈನ್ ರೆಡಿ ಮಾಡಿಕೊಂಡು ಮತ್ತೆ ವಾಪಸ್ ಬರೋಣ. ನೋಡಿ, ಈಗ ಪ್ಯಾಚ್ ವರ್ಕ್ನ ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳುವಾಗ ಇದನ್ನು ಸೆಂಟ್ರ್ ಮಾಡ್ಕೊಂಡಿದ್ದೀನಿ. ಈ ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡು ಈ ಸೆಂಟ್ರಿಗೆ ಈ ರೀತಿಯಾಗಿ ಕೂರಿಸ್ಕೋಬೇಕು. ಈ ರೀತಿ ಕೂರಿಸ್ಕೊಂಡಾದಮೇಲೆ ಇಲ್ಲಿ ಇದೆರಡನ್ನು ಡಿವೈಡ್ ಮಾಡಿಕೊಂಡು ಇದೆರಡು ಸೆಂಟ್ರ್ ಕೂರಿಸ್ಕೊಂಡು ಇಲ್ಲೊಂದು ಗುಂಡ್ಪಿನ್ನನ್ನು ಹಾಕ್ಕೋಬೇಕು. ಈ ಗುಂಡ್ಪಿನ್ನ ಹಾಕ್ಕೊಂಡಾದ್ಮೇಲೆ ಈ ಎಡ್ಜ್ ಏನಿರುತ್ತಲ್ಲ ನೋಡಿ, ನಮಗೆ ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ, ಈ ಥರ ಇದನ್ನು ನೋಡಿಕೊಂಡು ನಾವು ಈ ಮಾರ್ಜಿನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಗುಂಡ್ಪಿನ್ನನ್ನು ಹಾಕ್ಕೋಬೇಕು. ಇಲ್ಲೂ ಅಷ್ಟೇ ನೋಡಿ, ಈ ರೀತಿಯಾಗಿ. ಯಾಕಂದರೆ ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಸ್ಟಿಚಿಂಗ್ ಕುತ್ಕೋಬೇಕಂದ್ರೆ ನಾವು ಈ ಮೆಥಡನ್ನ ಫಾಲೋ ಮಾಡಬೇಕು. ಆಮೇಲೆ ಸ್ಟಿಚಿಂಗ್ ಮಾಡುವಾಗ ನಾವು ಇದನ್ನು ಗುಂಡ್ಪಿನ್ನನ್ನು ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು. ತೋರಿಸ್ತೀನಿ. ಇವಾಗ ಗುಂಡ್ಪಿನ್ನನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರೋದ್ರಿಂದ ಇದನ್ನು ಗುಂಡ್ಪಿನ್ನನ್ನು ತೆಗೆದು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಇಲ್ಲಿ ನೋಡ್ಕೋಬೇಕು. ನೋಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೋಬೇಕು. ಆಲ್ರೆಡಿ ನಾವು ಇಲ್ಲಿ ಸ್ಟಿಚಿಂಗ್ ಮಾಡಿರೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಚೇಂಜಸ್ ಅಂತ ಬರಲ್ಲ. ಗುಂಪಿನೂ ಕೂಡ ಹಾಕ್ಕೊಂಡಿರ್ತೀವಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ನಾನಿಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಏನೂ ಮಾಡ್ತಾಯಿಲ್ಲ. ಗುಂಪಿನಷ್ಟೇ ತೆಗೆದು ಕರೆಕ್ಟ್ಗೆ ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಯುನೀಕಾಗಿ, ತುಂಬ ಗಜಿಬಿಜಿ ಇಲ್ದಿರ ಡೀಸೆಂಟಾಗಿ ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ನೋಡ್ಕೋಬೇಕು, ಕಲರ್ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿವಾಗ ತೋರಿಸಿದ್ದೀನಿ. ಆಲ್ರೆಡಿ ಇಲ್ಲಿ ಒಂದು ಬ್ಲೌಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ಡಿಸೈನ್ ಪೂರ್ತಿ ಫಿನಿಶ್ ಆಗಿದೆ. ಬ್ಲೌಸ್ ಪೂರ ಫಿನಿಶ್ ಆಗಿದೆ. ಎಲ್ಲ ಈ ರೀತಿಯಾಗಿ ಫಿನಿಶ್ ಆಗಿದೆ. ನೋಡಿದ್ರಲ್ಲ, ಕಲರ್ ಕಾಂಬಿನೇಷನ್ ಮೇಲೆ ಡಿಸೈನ್ ಅನ್ನೋದು ಬೇಕಂದರೆ ನಾವು ಇಲ್ಲಿ ಸ್ಟೋನ್ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನೋಡಿ, ಇವಾಗ ಈ ಕಲರು ಸೇಮ್ ಡಿಸೈನ್, ಸೇಮ್ ಸಿಸ್ಟರ್ಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.